ಇಲ್ಲಿನ ಪ್ರಕೃತಿಯ ಸೌಂದರ್ಯ ಹಾಗೂ ಪುರಾತನ ಇತಿಹಾಸ ಮತ್ತು ಭಕ್ತಿಯ ಸಂಗಮವಾದ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ. ನಿಮಗೆ ಇವಾಗ ಕಾಣಿಸುತ್ತಿರುವಂಥ ಈ ಟೆಂಪಲ್ಲು ಇದು ರಾಜ ಮನೆತನಕ್ಕೆ ಒಳಪಟ್ಟಿದೆ. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ರಾಣಿ ಅಂದರೆ ಶಾಂತಲಾ ದೇವಿ ಇದನ್ನು ನಿರ್ಮಿಸಿದರು ಅಂತ ಇಲ್ಲಿನ ಲೇಖಕರು ಹೇಳ್ತಾರೆ. ಸೊ ಇಲ್ಲಿನ ಇತಿಹಾಸ ಕೇಳೋದಾದರೆ ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ರಾಣಿ ಶಾಂತಲಾ ದೇವಿ ಈ ಕ್ಷೇತ್ರದೊಂದಿಗೆ ನಿಕಟ ಸಂಬಂಧ ಹೊಂದಿದ್ರು. ಅವರು ಜೈನ ಧರ್ಮದ ಅನುಯಾಯಿಯಾಗಿದ್ದರು. ಕ್ರಿಸ್ತಶಕ 1131ರಲ್ಲಿ ಶಿವಗಂಗೆ ಬೆಟ್ಟದಲ್ಲಿ ಸಲ್ಲೇಖನ ರಥ, ನಿಮಗೆ ಸಲ್ಲೇಖನ ರಥ ಅಂದರೆ ಗೊತ್ತಿಲ್ಲ. ಸಲ್ಲೇಖನ ರಥ ಅನ್ನೋದು ಬಂದ್ಬಿಟ್ಟು ಜೈನ ಧರ್ಮದಲ್ಲಿ ಬರುವಂಥ ಒಂದು ಪದ. ಸೊ ಅದು ಜೈನ ಧರ್ಮದಲ್ಲಿ ಏನು ಹೇಳ್ತದೆ ಅಂದರೆ, ಇಲ್ಲಿ ಪುರಾತನ ಧಾರ್ಮಿಕ ರಥ, ಇದರಲ್ಲಿ ಕೊನೆಯ ಜೀವನದ ಹಂತದಲ್ಲಿ ಅಂದರೆ ಮರಣ ಹತ್ರ ಬಂದಿದೆ ಅಂತ ತಿಳಿದಾಗ, ಅಥವಾ ಇಲ್ಲ ಕಾಯಿಲೆ ಏನಾದರೂ ಬಂದಿದೆ, ತೀವ್ರ ವೃದ್ಧಾಪ್ಯ ಬಂದಿದೆ ಅಂದರೆ ಆ ವ್ಯಕ್ತಿ ಆಹಾರ ಮತ್ತು ನೀರು ಕಡಿಮೆ ಮಾಡ್ತಾನೆ, ಮತ್ತು ಧ್ಯಾನ ಮತ್ತು ಆತ್ಮ ಸಾಧನೆಯೊಂದಿಗೆ ಶಾಂತಿಯುತವಾಗಿ ಜೀವನವನ್ನು ಮುಕ್ತಾಯಗೊಳಿಸುವ ಒಂದು ವ್ರತವಾಗಿ ಆಚರಿಸುತ್ತಾರೆ. ಜೈನ ಧರ್ಮದ ಪ್ರಕಾರ ಇದರ ಉದ್ದೇಶ ಆಸೆ ಆಕಾಂಕ್ಷೆಗಳು ತ್ಯಜಿಸುವುದು ಮತ್ತು ಕೋಪ, ಲೋಭ, ಮೋಹ ಇತ್ಯಾದಿಗಳನ್ನು ಬಿಟ್ಟು ಮನಸ್ಸನ್ನು ಶುದ್ಧೀಕರಿಸುವುದು, ಶಾಂತಿಯಿಂದ ಮತ್ತು ಸಮಚಿತ್ತದಿಂದ ಮರಣವನ್ನು ಸ್ವೀಕರಿಸುವುದಂತ. ಸೊ ಇಲ್ಲಿ ಸಲ್ಲೇಖನವನ್ನು ಜೈನ ಧರ್ಮದಲ್ಲಿ ಆತ್ಮಹತ್ಯೆ ಎಂದು ಪರಿಗಣಿಸಲಾಗುವುದಿಲ್ಲ. ಅದು ಕಟ್ಟುನಿಟ್ಟಿನ ಧಾರ್ಮಿಕ ನಿಯಮಗಳು ಮತ್ತು ಗುರುಗಳ ಮಾರ್ಗದರ್ಶನ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಆಚರಿಸುವ ಆಧ್ಯಾತ್ಮಿಕ ವೃತವಾಗಿದೆ. ಆದರೆ ಇದರ ಬಗ್ಗೆ ಭಾರತದಲ್ಲಿ ಧಾರ್ಮಿಕ, ನೈತಿಕ ಮತ್ತು ಕಾನೂನಿನ ದೃಷ್ಟಿಕೋನಗಳಿಂದ ಚರ್ಚೆಗಳು ನಡೀತಾನೇ ಇದ್ದಾವೆ. ಇವಾಗ ನೀವು ನೋಡ್ತಿರುವಂಥ ಪ್ಲೇಸ್ ಬಂದ್ಬಿಟ್ಟು ಇದೇ ಶಾಂತಲಾ ದೇವಿಯ ಡ್ರಾಪ್ ಅಂತ ಹೇಳ್ಬಿಟ್ಟು, ಇದನ್ನು ನಾನು ತುದಿಗೆ ನಿಮಗೆ ವಿಡಿಯೋ ಮಾಡ್ತಾ ತೋರಿಸ್ತಾ ಇದ್ದೀನಿ ಈ ಪ್ಲೇಸ್ನ. ಸೊ ಇದು ತುಂಬ ಎತ್ತರ ಪ್ರದೇಶದಲ್ಲಿರೋದರಿಂದ ಇಲ್ಲಿ ಬಿದ್ದರೆ ನಮ್ಮ ಬಾಡಿ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿನ ವನ್ಯಜೀವಿಗಳು, ಸೊ ಅರಣ್ಯದಲ್ಲಿ ಬದುಕುವಂಥ ಪ್ರಾಣಿಗಳು ನಮ್ಮ ಬಾಡಿನೂ ತಿನ್ಬೋದು, ಇಲ್ಲ ನಮ್ಮ ಬಾಡಿನೂ ಸಿಕ್ಕೋದು ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಸೇಫ್ಟಿ ಹಾಕಿದ್ದಾರೆ. ಸೇಫ್ಟಿ ಅಂದರೆ ಇಲ್ಲಿ ಬರುವಂಥ ಈ ಲವರ್ಸ್ಗಳೇನಿದ್ದಾರಲ್ಲ, ರೀಸೆಂಟಾಗಿ ತುಂಬ ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು. ಸೊ ಅದಾದ್ರಿಂದ ಇಲ್ಲಿನ ಮ್ಯಾನೇಜ್ಮೆಂಟ್ ತುಂಬ ಸ್ವಲ್ಪ ಸಂಕಲ್ಪ ತಗೊಂಡ್ಬಿಟ್ಟು ರೈಲಿಂಗ್ ಮಾಡಿದ್ದಾರೆ. ಸೊ ಮೊದಲಾಗಿದ್ದರೆ ನೀವು ನೋಡ್ತಾ ಇದ್ದೀರಲ್ಲ, ಅದು ಹಿಡಿದಿರೋದ್ರಿಂದ ಅದೇ ಇತ್ತು ಸಪೋರ್ಟಿಂಗ್. ಸೊ ಆ ಕಡೆಯಿಂದ ಯಾರು ಬೇಕಾದರೂ ಪಾರಾಗ್ಬೋದಾಗಿತ್ತು. ಸೊ ಇವಾಗ ಸ್ವಲ್ಪ ಸೇಫ್ಟಿ ಅನ್ನೋದು ತುಂಬ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದನ್ನು ನಾನು ಈ ಪ್ಲೇಸ್ನ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದೇ ಶಾಂತಲಾ ದೇವಿ ಬಂದುಬಿಟ್ಟು ಇಲ್ಲೇ ಧ್ಯಾನ ಮಾಡ್ತಿದ್ರು ಮತ್ತು ಭರತನಾಟ್ಯ ಕೂಡ ಅವ್ರು ಮಾಡ್ತಿದ್ರು ಅಂತ ಇಲ್ಲಿ ಉಲ್ಲೇಖ ಇದೆ. ಇಲ್ಲಿನ ಸ್ಥಳೀಯರ ಪ್ರಕಾರ ಇದು ಈ ಕಡಿದಾದ ಸ್ಲೋಪ್ ಆಗಿರೋಂಥ ಈ ಪ್ರದೇಶದಲ್ಲಿ ಅಂದಿನ ರಾಣಿ ಆದಂಥ ಶಾಂತಲಾ ದೇವಿ ಇಲ್ಲಿ ಭರತನಾಟ್ಯ ಮಾಡ್ತಿದ್ರು ಅಂತ ಹೇಳಿದ್ರೆ ನಾನು ನಂಬಕ್ಕೂ ಆಗ್ತದೆ. ಯಾಕಂದರೆ ಇಲ್ಲಿ ಇರುವಂಥ ಈ ವಿಂಡ್ ಪ್ರೆಷರ್ ಏನಿದೆ ಅಲ್ಲ, ಗಾಳಿಯ ಒತ್ತಡ ಮನುಷ್ಯನ್ನೇ ತಳ್ಳುತ್ತದೆ. ಸೊ ಇವಾಗೇನೋ ಸೇಫ್ಟಿ ಇದೆ, ಬಟ್ ಆ ಟೈಮಲ್ಲಿ ಯಾವುದೇ ರೀತಿಯ ಸೇಫ್ಟಿ ಇಲ್ಲ. ಬಟ್ ಆದ್ರೂ ರಾಣಿ ಚೂಸ್ ಮಾಡಿದಂಥ ಜಾಗ ಬಂದುಬಿಟ್ಟು ಇದು ತುಂಬ ಅಮೇಝಿಂಗ್ ಆಗಿದೆ. ಸೀರಿಯಸ್ಲಿ ನನಗೆ ಹೇಳಬೇಕಂದ್ರೆ ನೀವು ಬಂದುಬಿಟ್ಟು ಇಲ್ಲಿ ನೋಡಿ ಒಂದು ಸಾರಿ ಆದರೆ ವಿಸಿಟ್ ಮಾಡಿ, ಮಸ್ಟ್ ವುಡ್ ಅಂತ ಹೇಳ್ತೀನಿ. ಯಾಕಂದರೆ ಈ ಒಂದು ಜಾಗದಲ್ಲಿ ಅವರು ಆಧ್ಯಾತ್ಮಿಕ ನಿರ್ಧಾರ ತಗೊಂಡು ಅವರು ಈ ಪ್ರಕೃತಿಯಲ್ಲಿ ಲೀನವಾಗಲು ನೋಡಿದ್ರಲ್ಲ ಆ ರಾಣಿ ಬಂದುಬಿಟ್ಟು. ಸೊ ಅದಕ್ಕೆ ನಾನು ಹ್ಯಾಟ್ಸಪ್ ಅಂತಲೇ ಹೇಳಬೇಕು. ಅಂತಲೇ ಡ್ರಾಪ್ ಅಂತ ಹೇಳಿದ್ದಕ್ಕೆ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊತೀನಿ. ಬನ್ನಿ, ನೀವು ಒಂದು ಸಾರಿ ಬನ್ನಿ, ವಿಸಿಟ್ ಮಾಡಿ ನೋಡಿ. ಪ್ಲೇಸ್ ನೋಡ್ತಾ ಇದ್ದೀರಲ್ಲ, ಸೊ ಇದು ಪ್ಲೇಸು, ನೀವು ನೋಡಬೇಕಾಗಿರೋ ಪ್ಲೇಸು ಇದು. ಸೊ ಓಕೆ, ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ ಒಂದಿದೆ, ಸಬ್ಸ್ಕ್ರೈಬ್ ಮಾಡಿ. ಎಕ್ಸ್ಪ್ಲೋರರ್ ಹೆವಿಡಿ ಅಂತೇಳ್ಬಿಟ್ಟು ಇನ್ನೂ ಇದೇ ಥರ ರಿಸ್ಕ್ ತೊಗೊತೀನಿ ನಾನು. ಸೊ
ಸೊ ಎಷ್ಟೇ ಮೈಲಿಗಲ್ಲಿ ಇರಲಿ ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀವಿ. ಸೊ ನಾನಿದು ಬೆಳಿಬೇಕು, ನಿಮ್ಮಿಂದ ಬೆಳಿತೀನಿ ಅಂತ ಅಂದ್ಕೊತೀನಿ. ನಿಮ್ಮ ಸಹಾಯ ಪ್ರೋತ್ಸಾಹ ನಮಗೆ ತುಂಬ ಅಮೂಲ್ಯವಾಗಿ ಇದಾಗುತ್ತೆ ಲೈಫಲ್ಲಿ ಮುಂದೆ ಹೋಗೋಕ್ಕೆ. ಇದರಿಂದ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇನಾದರೂ ಇದರಿಂದ ನಿಮಗೆ ಮನಸ್ಸಿಗೆ ಹರ್ಟ್ ಆದರೆ, ಇಲ್ಲೇನಾದರೂ ನನ್ನ ಮಾತಿಂದ ಏನಾದರೂ ಮಿಸ್ಲೀಡ್ ಆಗಿದ್ದರೆ ಸೊ ದಯವಿಟ್ಟು ನಾನು ಸಾರಿ ಕೇಳ್ತೀನಿ. ಯಾಕಂದರೆ ನನ್ನ ಉದ್ದೇಶ ಬಂದುಬಿಟ್ಟು ಯಾರಿಗೂ ತೊಂದರೆ ಕೊಡೋದಲ್ಲ, ಬಟ್ ನನ್ನ ಉದ್ದೇಶ ಬಂದುಬಿಟ್ಟು ಎಕ್ಸ್ಪ್ಲೋರ್ ಮಾಡೋದು. ಸೊ ಇಲ್ಲಿ ರಿಯಾಲಿಟಿ ಫ್ಯಾಕ್ಟ್ಸ್ನ ಹೇಳೋದು ಅಷ್ಟೇ ನನಗೆ ಗೊತ್ತಿರೋದು. ಸೊ ಎಲ್ಲರೂ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.